ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನನ್ನ ಇಬ್ಬರು ಮಕ್ಕಳಿಗೆ ಯಾವ ಥರ ಫುಡ್ನ ಫಸ್ಟು ಇಂಟ್ರಡ್ಯೂಸ್ ಮಾಡಿದ್ದೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು 6 months ಓಲ್ಡ್ ಬೇಬಿಗೆ ಯಾವ ಥರ ಫುಡ್ನ ಫಸ್ಟು ಇಂಟ್ರಡ್ಯೂಸ್ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಯೂಶ್ವಲಿ ಮಗು 6 months ಆಗ್ತಾ ಇದ್ದಂಗೆ ಪೇರೆಂಟ್ಸಿಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಯಾವ ಥರ ಫುಡ್ನ ಇಂಟ್ರಡ್ಯೂಸ್ ಮಾಡ್ಬೋದು, ಯಾವ ಫುಡ್ನ ಇಂಟ್ರಡ್ಯೂಸ್ ಮಾಡಿದ್ರೆ ಈಸಿಯಾಗಿ ಡೈಜೆಷನ್ ಆಗುತ್ತೆ ಅಂತ. ಸೊ ನಾನು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನನ್ನ ಇಬ್ಬರು ಮಕ್ಕಳಿಗೆ ಯಾವ ಥರ ಫುಡ್ನ ಫಸ್ಟು ಇಂಟ್ರಡ್ಯೂಸ್ ಮಾಡಿದ್ದೀನಿ ಮತ್ತು ಅದನ್ನ ಹೇಗೆ ಮಾಡಬೇಕು, ಹೇಗೆ ಕೊಡಬೇಕು ಅಂತ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡೋದನ್ನು ಮರಿಬೇಡಿ. ನಾನು ನನ್ನ ಮೊದಲನೇ ಮಗುಗೆ ಕೊಟ್ಟಿದ್ದ ಫಸ್ಟ್ ಫುಡ್ ಅಂದರೆ ರಾಗಿ ಸೀರಿಯಲ್. ರಾಗಿ ಸೀರಿಯಲ್ನ ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾವು ರಾಗಿ ಸೀರಿಯಲ್ನ ಫಸ್ಟ್ ಫುಡ್ ಆಗಿ ಚೂಸ್ ಮಾಡಿದ್ರೆ ಒನ್ ಥಿಂಗ್ ವಿ ಹ್ಯಾವ್ ಟು ರಿಮೆಂಬರ್, ರಾಗಿಲಿ ತುಂಬ ಜಾಸ್ತಿ ಸೊಲ್ಯುಬಲ್ ಫೈಬರ್ಸ್ ಇರುತ್ತೆ. ಅದಕ್ಕೆ ಜಾಸ್ತಿ ವಾಟರ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಡೈಜೆಷನ್ ಆಗೋಕ್ಕೆ. ಸೊ ಮಗುಗೆ ರಾಗಿ ಸೀರಿಯಲ್ ಕೊಟ್ಟಾಗ ನೀವು ಜಾಸ್ತಿ ವಾಟರ್ನು ಕೊಡ್ತಾ ಹೋಗಬೇಕು. ಅದನ್ನು ಹೇಗೆ ಕೊಡಬೇಕು ಅಂತ ನಾನು ನಿಮ್ಗೆ ತಿಳಿಸ್ತೀನಿ. ಇವಾಗ ರಾಗಿ ಸೀರಿಯಲ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ರಾಗಿನ ನಾವು ತುಂಬ ಕ್ಲೀನಾಗಿ ತೊಳ್ಕೊಬೇಕು. ಯೂಶ್ವಲಿ ರಾಗಿಲಿ ತುಂಬಾ ಧೂಳಿರುತ್ತೆ, ಹಾಗಾಗಿ ಅದನ್ನು ನಾವು ಎಲ್ಲಿ ತನಕ ವಾಟರ್ ಕ್ಲಿಯರಾಗಿ ನಮ್ಗೆ ಸಿಗಲ್ವೋ ಅಲ್ಲಿ ತನಕ ಅದನ್ನು ನೀಟಾಗಿ ಹೆಚ್ಚು ಕಮ್ಮಿ ಒಂದು 10-12 ಸಲ ತೊಳ್ಕೊಬೇಕಾಗತ್ತೆ. ಈ ಥರ ರಾಗಿನ ಕ್ಲೀನಾಗಿ ವಾಶ್ ಮಾಡಿದ ಮೇಲೆ ಅದನ್ನು ಒಂದು ಬಟ್ಟೆ ಮೇಲೆ ಹಾಕಿ ಚೆನ್ನಾಗಿ ಒಣಗಕ್ಕೆ ಹಾಕಿ. ಬಿಸಿಲಿಗೂ ಹಾಕ್ಬೋದು, ಇಲ್ಲಾಂದರೆ ಒಳಗಡೆನೇ ನೀವು ಅವನಲ್ಲೋ ಎಲ್ಲಾದರೂ ಲೈಟ್ ಹಾಕ್ಬಿಟ್ಟು ಇಡ್ಬೋದು, ಇಲ್ಲಾಂದ್ರೆ ಹಾಗೆಯೇ ಏರ್ ಡ್ರೈಗೂ ಇಡ್ಬೋದು. ಬಟ್ ಅದು ಫುಲ್ ಕಂಪ್ಲೀಟ್ ಡ್ರೈ ಆಗೋಕ್ಕೆ ಆಲ್ಮೋಸ್ಟ್ ಅದು 12 hours ತೊಗೊಳುತ್ತೆ. ಸೊ ನೈಟ್ ಇಟ್ಬಿಟ್ರೆ ನೀವು ಮಾರ್ನಿಂಗಿಗೆ ಅದು ಫುಲ್ ಡ್ರೈ ಆಗಿ ರೆಡಿಯಾಗಿರುತ್ತೆ. ನಂತರ ಅದನ್ನು ಮಿಕ್ಸಿಲಿ ನುಣ್ಣಗೆ ಪುಡಿ ಮಾಡ್ಕೋಬೇಕು. ನಾನು ಈ ಥರ ಪುಡಿ ಮಾಡಿ ಆಲ್ರೆಡಿ ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ ರಾಗಿನ. ಅದನ್ನು ತಗೊಂಡು ಅದರಲ್ಲಿ 1 ಸ್ಪೂನ್ ರಾಗಿನ ನೀವು ಫಿಲ್ಟರ್ಗೆ ಹಾಕಿ ಅದನ್ನು ಫೈನ್ ಪೌಡರ್ನಷ್ಟೇ ನೀವು ತಗೋಬೇಕು. ಮಗುಗೆ ಫಸ್ಟ್ ಟೈಮ್ ರಾಗಿನ ಇಂಟ್ರಡ್ಯೂಸ್ ಮಾಡ್ತಾ ಇರೋದ್ರಿಂದ ಅದನ್ನು ಈ ಥರ ಫಿಲ್ಟರ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಫಿಲ್ಟರ್ ಆದಮೇಲೆ ಅದನ್ನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ರಾಗಿನ ಡೈರೆಕ್ಟಾಗಿ ನಾವು ನೀರಿಗೆ ಹಾಕಿ ಕುದಿಸೋಕ್ಕಾಗಲ್ಲ. ಅದನ್ನು ಮೊದಲು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ನಂತರ ಕುದಿಯೋ ನೀರಿಗೆ ಅದನ್ನು ಹಾಕಬೇಕು, ಇಲ್ಲ ಅಂದರೆ ಲಂಪ್ಸ್ ಆಗುತ್ತೆ. ಈ ಥರ ಪಾತ್ರೆಯಲ್ಲಿ ಆಲ್ರೆಡಿ ನಾನು ನೀರಿಟ್ಕೊಂಡಿದ್ದೀನಿ. ಅದು ಕುದಿ ಬಂದ ನಂತರ ಆಲ್ರೆಡಿ ಮಿಕ್ಸ್ ಮಾಡ್ಕೊಂಡಿರೋ ರಾಗಿ ವಾಟರ್ನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಸ್ವಲ್ಪ ಅದು ಥಿಕ್ನೆಸ್ ಬರೋ ತನಕನೂ ಈ ಥರ ಕೈ ಆಡಿಸ್ತಾ ಇರಬೇಕಾಗತ್ತೆ, ಇಲ್ಲಾಂದರೆ ಅದು ತಳ ಹಿಡ್ಕೊಬಿಡುತ್ತೆ. ಈ ಥರ ಚೆನ್ನಾಗಿ ಅದನ್ನು ಸ್ವಲ್ಪ ಹೊತ್ತು ಒಂದು 15-20 ನಿಮಿಷ ಚೆನ್ನಾಗಿ ಈ ಥರ ಕುದಿಸಿ. ತುಂಬ ತೆಳ್ಳಗೆ ನಾನು ಮಾಡ್ಕೊಂಡಿದ್ದೀನಿ, ಯಾಕಂದರೆ ಫಸ್ಟ್ ಟೈಮ್ ನಾವು ಮಗುಗೆ ಫುಡ್ ಕೊಡ್ತಾ ಇರೋದ್ರಿಂದ ತುಂಬ ವಾಟರ್ ಕನ್ಸಿಸ್ಟೆನ್ಸಿಲೇ ನಾವು ಮಗುಗೆ ಕೊಡಬೇಕಾಗುತ್ತೆ. ಇದನ್ನು ಚೆನ್ನಾಗಿ ಕುದ್ದ ಮೇಲೆ ಅದನ್ನು ಆಫ್ ಮಾಡಿ ಸ್ವಲ್ಪ ತಣ್ಣಗಾದ ಮೇಲೆ 1/4 ಲೋಟದಷ್ಟು ನಾವು ರಾಗಿನ ಮಗುಗೆ ಕೊಡಬೇಕು. ಇದನ್ನು ಮಗುಗೆ ಕೊಡುವಾಗ ಸ್ವಲ್ಪ ಮಧ್ಯ ಮಧ್ಯ ನೀರನ್ನ ಕುಡಿಸ್ತಾ ಕೊಡಬೇಕು. ಎರಡನೇ ಮಗುಗೆ ನಾನು ಕೊಟ್ಟಿದ್ದ ಫಸ್ಟ್ ಫುಡ್ ಅಂದರೆ ಮೂಂಗ್ ದಾಲ್ ವಾಟರ್. ನನಗೆ ರಾಗಿ ಕರೆಕ್ಟಾಗಿ ಆ ಟೈಮಿಗೆ ಅವೈಲೇಬಲ್ ಇದ್ದ ಕಾರಣಕ್ಕೋಸ್ಕರ ನಾನು ಮೂಂಗ್ ದಾಲ್ ವಾಟರ್ನ ಕೊಡೋದಕ್ಕೆ ಶುರು ಮಾಡಿದೆ. ಸೊ ಮೂಂಗ್ ದಾಲ್ ವಾಟರ್ ಕೊಡಬೇಕು ಅಂದರೆ ಅದ್ರ ಕನ್ಸಿಸ್ಟೆನ್ಸಿ ನೀವು ಕರೆಕ್ಟಾಗಿ ನೋಡ್ಕೋಬೇಕಾಗತ್ತೆ. ಯಾವಾಗಲೂ ನಾವು ಮಕ್ಕಳನ್ನ ಈ ಮಿಲ್ಕಿಂದ ಸಾಲಿಡ್ಗೆ ಟ್ರಾನ್ಸ್ಫರ್ ಮಾಡುವಾಗ ನಾವು
ಆದಷ್ಟು ಕನ್ಸಿಸ್ಟೆನ್ಸಿನ ವಾಟರ್ ಕನ್ಸಿಸ್ಟೆನ್ಸಿಯಲ್ಲಿ ಕೊಡಬೇಕಾಗುತ್ತೆ. ಯಾಕಂದರೆ ಅವ್ರಿಗೆ ಆ ಟ್ರಾನ್ಸಿಷನ್ನು ಸ್ವಲ್ಪ ಕಷ್ಟ ಆಗೋದ್ರಿಂದ ನಾವು ಜಾಸ್ತಿ ಥಿಕ್ಕಾಗಿ ಕನ್ಸಿಸ್ಟೆನ್ಸಿಲಿ ಕೊಟ್ಬಿಟ್ರೆ ಅವರಿಗೆ ಕಾನ್ಸ್ಟಿಪೇಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಏನಾದರೂ ಒಂದು ಫುಡ್ನ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು 2 ಡೇಸು ಅದನ್ನ ಅಬ್ಸರ್ವ್ ಮಾಡಿ ಕನ್ಸಿಸ್ಟೆನ್ಸಿ ಅವ್ರ ಬೌಲ್ ಮೂಮೆಂಟ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ನೋಡಿಕೊಂಡು ನಾವು ಅದನ್ನು ಕಂಟಿನ್ಯೂ ಮಾಡ್ಕೋಬೇಕಾಗುತ್ತೆ. ಯಾವಾಗ ಮಗು ಅಡ್ಜಸ್ಟ್ ಆಗಿದೆ ಅಂತ ನಮ್ಗೆ ಅನಿಸುತ್ತೆ ಆವಾಗ ನಾವು ಬೇಕಾದರೆ ಕನ್ಸಿಸ್ಟೆನ್ಸಿ ಸ್ವಲ್ಪ ಥಿಕ್ ಮಾಡ್ಕೋತಾ ಹೋಗ್ಬೋದು. ಇವಾಗ ಮೂಂಗ್ ದಾಲ್ ವಾಟರ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ನಾನು 1 ಸ್ಪೂನ್ ಮೂಂಗ್ ದಾಲ್ನ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡೆ. ಅದಾದಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕು. ತುಂಬ ಚೆನ್ನಾಗಿ ಅದು ಮ್ಯಾಶ್ ಆಗೋ ತನಕನೂ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಇಲ್ಲಿ ನೀವು ನೋಡ್ಬೋದು ಇವಾಗ ತುಂಬ ಚೆನ್ನಾಗಿ ಇದು ಬೆಂದಿದೆ. ಎಲ್ಲ ಬೇಳೆಗಳು ಚೆನ್ನಾಗಿ ಮ್ಯಾಶ್ ಆಗ್ತಾ ಇದ್ದಾವೆ. ಈ ಥರ ಕಂಪ್ಲೀಟಾಗಿ ಅದು ಬೆಂದ ಮೇಲೆ ನಾವು ಅದನ್ನು ಫಿಲ್ಟರ್ಗೆ ಹಾಕಿ ಚೆನ್ನಾಗಿ ಫಿಲ್ಟರ್ ಮಾಡ್ಕೋಬೇಕು. ನಂತರ ಸ್ಪೂನಲ್ಲಿ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಇದರಿಂದ ಸ್ವಲ್ಪ ಕನ್ಸಿಸ್ಟೆನ್ಸಿ ತಿಕ್ಕಾಗುತ್ತೆ. ನಾವು ಮಗುಗೆ ಫಸ್ಟ್ ಟೈಮ್ ಫುಡ್ ಇಂಟ್ರಡ್ಯೂಸ್ ಮಾಡೋದ್ರಿಂದ ಈ ಥರ ವಾಟರ್ ಕನ್ಸಿಸ್ಟೆನ್ಸಿಲೇ ಇದನ್ನು ಸಹ ಕೊಡಬೇಕು. ಈ ಮೂಂಗ್ ದಾಲ್ ವಾಟರ್ನ ಕೊಡೋವಾಗ್ಲೂ ಇನ್ ಬಿಟ್ವೀನ್ ಒಂದು ಸ್ವಲ್ಪ ನೀವು ವಾಟರ್ನ ಕೊಡ್ಬೋದು ಮಗುಗೆ. ಮಗುಗೆ ಇದು ಸೆಟ್ ಆಗ್ತಿದೆ ಅಂತ ನಿಮ್ಗೆ ಅನಿಸಿದ್ರೆ ಸ್ಲೋಲಿ 1-2 ವೀಕ್ಸ್ ಆದಮೇಲೆ ಕನ್ಸಿಸ್ಟೆನ್ಸಿನ ಸ್ವಲ್ಪ ಥಿಕ್ಕಾಗಿ ಮಾಡ್ಕೋಬೋದು. ರಾಗಿ ಸೀರಿಯಲ್ ಮತ್ತು ಮೂಂಗ್ ದಾಲ್ ವಾಟರ್ ಇವೆರಡರಲ್ಲೂ ನನಗೆ ಯಾವ್ದು ಬೆಸ್ಟ್ ಅನಿಸಿದ್ದು ಅಂತಂದರೆ 2 ಅಂತ ಹೇಳ್ಬೋದು. ಯಾಕಂದರೆ ಎರಡೂ ಸೂಪರ್ ಫುಡ್. ರಾಗಿಲಿ ಐರನ್, ಕ್ಯಾಲ್ಶಿಯಂ ಎಲ್ಲ ಇರುತ್ತೆ. ಮಗುಗೆ ಸ್ವಲ್ಪ ರಾಗಿ ಕೊಟ್ಬಿಟ್ರೆ ಹೊಟ್ಟೆ ಚೆನ್ನಾಗಿ ಫಿಲ್ಲು ಆಗುತ್ತೆ. ಸೊ ರಾಗಿ ಬೆಸ್ಟ್ ಆಪ್ಷನ್, ಬಟ್ ಚೆನ್ನಾಗಿ ಮಗುಗೆ ವಾಟರ್ನು ಕೊಡಬೇಕಾಗುತ್ತೆ. ಮೂಂಗ್ ದಾಲ್ ವಾಟರ್ ಬಂದರೆ ಮೂಂಗ್ ದಾಲಲ್ಲಿ ಚೆನ್ನಾಗಿ ಪ್ರೋಟೀನ್ ಇರುತ್ತೆ. ಸೊ ಅದು ಬೆಸ್ಟ್ ಫುಡ್, ಫಸ್ಟ್ ಫುಡ್ ಆಗಿ ಶುರು ಮಾಡೋದಕ್ಕೆ. ಮಗುಗೆ ಯಾವತ್ತೂ ಕಾನ್ಸ್ಟಿಪೇಷನ್ ಆಗಿಲ್ಲ. ನಾನು ಅದು ಶುರು ಮಾಡಿದಾಗ ನಾನು ಸ್ಲೋಲಿ ಕನ್ಸಿಸ್ಟೆನ್ಸಿನ ಥಿಕ್ನೆಸ್ನ ಜಾಸ್ತಿ ಮಾಡ್ಕೋತಾ ಹೋದೆ ಒಂದು 3 ವೀಕ್ಸ್ 4 ವೀಕ್ಸ್ ಆದಮೇಲೆ. ಸೊ ಅದನ್ನ ಚೆನ್ನಾಗಿ ಈಸಿಯಾಗೂ ತಿನ್ನಿಸ್ಬೋದು. ಒಳ್ಳೆ ಫುಡ್ ಕೂಡ ಹೌದು. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಮೂಂಗ್ ದಾಲ್ ವಾಟರ್ ಅಥವಾ ರಾಗಿ ಸೀರಿಯಲಲ್ಲಿ ಯಾವುದನ್ನಾದರೂ ನಾವು ಫಸ್ಟ್ ಫುಡ್ ಆಗಿ ಯೂಸ್ ಮಾಡ್ಬೋದು. ಮಕ್ಕಳಿಗೆ ಯಾವಾಗಲೂ ಫುಡ್ ಇಂಟ್ರಡ್ಯೂಸ್ ಮಾಡುವಾಗ ಒಂದು ಜಾಗದಲ್ಲಿ ಕೂತು ಅವರಿಗೆ ಫುಡ್ಡನ್ನ ತಿನ್ನೋದನ್ನು ಅಭ್ಯಾಸ ಮಾಡಿಬಿಟ್ರೆ ತುಂಬ ಒಳ್ಳೆಯದು. ನನ್ನ ಮೊದಲನೇ ಮಗುಗೂ ನಾನು ಇದನ್ನೇ ಅಭ್ಯಾಸ ಮಾಡಿದ್ದೆ. 2ನೇ ಮಗುಗೂ ನಾನು ಹೈ ಚೇರಲ್ಲೇ ಕೂರಿಸಿ ತಿನ್ನಿಸ್ತೀನಿ. ನನ್ನ 2 ಮಕ್ಕಳು 6 ತಿಂಗಳಷ್ಟೊತ್ತಿಗೆ ತಾವಾಗೆ ಕೂತ್ಕೋತಾ ಇದ್ರು. ಹಾಗಾಗಿ ನಾನು ಅದನ್ನೇ ಅಭ್ಯಾಸ ಮಾಡಿದ್ದೀನಿ. ಇನ್ ಕೇಸ್ ಮಕ್ಕಳು ತಾವಾಗೆ ಕೂತ್ಕೋತಾ ಇಲ್ಲ ಅಂತಂದರೆ ಅವ್ರನ್ನ ಕಾಲ ಮೇಲೆ ಕೂರಿಸ್ಕೊಂಡು ಅಥವಾ ಹಿಡ್ಕೊಂಡು ಅವರಿಗೆ ಫುಡ್ನ ಅಪ್ರೈಟ್ ಪೊಸಿಷನಲ್ಲೇ ತಿನ್ನಿಸೋದು ಒಳ್ಳೆಯದು. ನನ್ನ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.